ರೋಹಿಣಿ ಬಚ್ಚಿಟ್ಟಿರೋ ಸತ್ಯ ಸೂರ್ಯನ ಮುಂದೆ ಬಯಲಾಗಿದೆ. ಮತ್ತು ಕಾಗೆಸುಬ್ನಿಂದ ಸೂರ್ಯನ ಕೂಡ ತುಂಬಾ ತೊಂದರೆ ಇದೆ. ಅದೇನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಏಕೆಂದರೆ ಆಸೆ ಸೀರಿಯಲ್ ಹಾಕಿ ಸುಮಾರು ದಿನನೇ ಆಗೋಯ್ತು, ನಾನು ಈಗ ಆಗ್ತಾ ಇದ್ದೀನಿ. ಹಾಗೆಲ್ಲ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಇನ್ನೇನು ಸೂರ್ಯ ಬಾಡಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಒಬ್ಬರನ್ನ, ಗಂಡ ಹೆಂಡ್ತೀನಿ ಇಬ್ಬರನ್ನ. ಹಾಗೆ ಪೂಜೆ ಕೂಡ ಮುಂದೆ ಕೂತಿರ್ತಾಳೆ. ಇಲ್ಲಿ ಬಾಡಿಗೆ ಕರ್ಕೊಂಡು ಹೋಗ್ತಿರೋದು ಯಾರೂ ಅಲ್ಲ, ಕಲ್ಯಾಣಿ ಅಂತ ಹೆಸರಿಕೊಂಡು ಬಂದಿದ್ದಾಳಲ್ವ ಮನೋಜನ ಹೆಂಡ್ತಿಯಾಗಿ, ಅವಳೇನೆ ರೋಹಿಣಿ. ಸೊ ಅವರು ಅಕ್ಕ ಭಾವ ಆಗಿರ್ತಾರೆ ಇವರು. ಅದು ಸೂರ್ಯನಿಗೆ ಗೊತ್ತಿರಲ್ಲ. ಸೂರ್ಯನಿಗೆ ಕಲ್ಯಾಣಿ ಅಂತೇಳಿ ನಂಬಿಸಿರ್ತಾರೆ. ಸೊ ಹಾಗಾಗಿ ಕಲ್ಯಾಣಿ ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಇವರಿಬ್ರು ಅಂದ್ಕೊಂಡು ಏನೋ ಆಸ್ತಿ ವಿಚಾರಕ್ಕೋಸ್ಕರ ಇದೇ ಗಾಡಿನಾಗ ಬಾಡಿಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದರಲ್ಲಿ ಇವಳು ಕೂಡ ಕೂತಿರ್ತಾಳೆ ಪೂಜಾ ಕೂತಿರ್ತಾಳೆ. ಕೂತಿರ್ಬೇಕಾದಾಗ ಹಿಂಗೆ ಮಾತುಕತೆ ಮಾತಾಡ್ಕೋಬೇಕಾದಾಗ ಕಲ್ಯಾಣಿ ಯಾಕೆ ಸತ್ಲು ಏನು ಅಂತೇಳಿ ಸೂರ್ಯ ಕೇಳ್ತಾನೆ. ಗೊತ್ತಿಲ್ಲ ಕಣಪ್ಪ, ಏನೋ ಪ್ರಾಬ್ಲಮ್ ಆಗ್ಬಿಡುತ್ತಂತೆ. ಕೃಷ್ಣರ ಅಮ್ಮ ಕಲ್ಯಾಣಿ ಅನ್ನೋದೇ ಗೊತ್ತಾಗಿರುತ್ತೆ ಸೂರ್ಯನಿಗೆ. ಅಲ್ಲೇ ಏನೋ ಶೂಟ್ ಮಾಡಿಕೊಂಡು ದುಬೈಯಲ್ಲೇ ಸತ್ತೋಗ್ಬಿಟ್ಲು ಅಂತ ನ್ಯೂಸ್ ಪ್ರಚಾರ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಇವ್ರೇನು ಮಾಡ್ತಾರಂದರೆ ಕಲ್ಯಾಣರ ಮಾಮ ಒಂದಿಷ್ಟು ಫೋಟೋಸ್ಗಳೆಲ್ಲ ಡೌನ್ಲೋಡ್ ಮಾಡಿ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿ ಮನೆಗೆ ಹಾಕ್ಕೋಬೇಕು. ಕಲ್ಯಾಣಿ ಇನ್ನಿಲ್ಲ, ಸತ್ತೋಗಿದ್ದಾಳೆ. ಹಾಗಾಗಿ ಎಲ್ಲಾದರೂ ಮುಂದೆ ಒಂದು ಫೋಟೋ ಸ್ಟುಡಿಯೋ ಬಂದರೆ ನಿಲ್ಸಪ್ಪ ಅಂತೇಳಿ ಸೂರ್ಯಗೆ ಹೇಳ್ತಾನೆ ಇಲ್ಲಿ ಕಲ್ಯಾಣರ ಮಾಮ. ಆದರೆ ಪೂಜನ್ಗೆ ಎಲ್ಲ ಸತ್ಯ ಗೊತ್ತಿದ್ದು ಕೂಡ ಇಷ್ಟರವರೆಗೂ ಹತ್ರ ಬಂದರೂ ಕೂಡ ಅವಳನ್ನ ಹೇಳೋಕ್ಕೆ ಪ್ರಯತ್ನನೇ ಪಡ್ತಾ ಇರಲ್ಲ. ಸೊ ಹಾಗಾಗಿ ಇನ್ನು ಫೈನಲಿ ಅವರು ಕೂಡ ನಿಲ್ಲಿಸ್ಬಿಡೋಣ, ಆಯಿತು ನಾನು ಫೋಟೋ ಸ್ಟುಡಿಯೋ ಬಂದ ನಿಲ್ಲಿಸ್ತೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅವ್ರ ಮೊಬೈಲಲ್ಲಿ ಚಾರ್ಜ್ ಇರಲ್ಲ, ಆ ಚಾರ್ಜ್ನ ಹಾಕಬೇಕು ಅಂತೇಳಿ ಕಲ್ಯಾಣರ ಮಾಮ ಕೊಡ್ತಾನೆ. ತಗೊಳಪ್ಪ ಚಾರ್ಜ್ ಹಾಕು ಅಂತ ಹೇಳ್ಬಿಟ್ಟು ಪೂಜೆಗೆ ಬೈತಾ ಇರ್ತಾನೆ ಸೂರ್ಯ. ಏನು ಸುಮ್ಮನೆ ನಿಂತಿದೆಯಲ್ಲ, ಹಾಕು, ನನ್ನ ಗಾಡಿ ಓಡಿಸೆ ಅಂತ ನೀನು ಸುಮ್ಮನೆ ಕೂತಿದೀಯ ಅಂತೇಳಿ. ಅವಳು ಅದು ಯಾಕೆ ಹಂಗೂರು ಕೂತಿರ, ಕೊಡಿ ಹಾಕ್ತೀನಿ ಅಂತ ಅವಳೆ ಚಾರ್ಜ್ನ ಹಾಕ್ತಾಳೆ. ಒಂದು ಕಡೆ ಇಲ್ಲಿ ಮೀನಾ ಫೋನ್ ಮಾಡಿರ್ತಾಳೆ ಚೇತುಗೆ. ಫೋನ್ ಮಾಡಿಬಿಟ್ಟು ತುಂಬ ಗಾಬರಿ ಪಟ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು, ಚೇತು ಅಣ್ಣ ಎಲ್ಲಿದೆಯಾ ನೀನು, ದಯವಿಟ್ಟು ನನ್ನ ಲೊಕೇಶನ್ ಶೇರ್ ಮಾಡ್ತೀನಿ, ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗು ನೀನು ಫಸ್ಟು, ನನಗೆ ಯಾಕೆ ತುಂಬ ಗಾಬರಿ ಆಗ್ತಿದೆ, ನಮ್ಮ ಮನೆಯವ್ರಿಗೆ ಏನಾದರೂ ತೊಂದರೆ ಆಗ್ತಿದೆಯಾ ಅನ್ನೋದು ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ ಅಂತ ಮೀನಾ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅಂದರೆ ಮೀನನಿಗೆ ಎಲ್ಲ ಸತ್ಯನೂ ಕಲ್ಯಾಣಿಗೆ ಗೊತ್ತು, ಆದರೆ ಮನೇಲಿ ಎಲ್ಲ ಒಡೆದೋಗುತ್ತೆ ಮನೆತನ ಅಂತೇಳಿ ಹೇಳಿರಲ್ಲ ಅಷ್ಟೇ ಅವಳು. ಇನ್ನು ಚೇತು ಇದ್ಕೊಂಡು ಯಾಕಮ್ಮ ತಂಗಿಯಮ್ಮ ಇಷ್ಟೊಂದು ಗಾಬರಿ ಮಾಡ್ಕೊತೀಯ, ಸರಿ ನಾನು ಸೂರ್ಯ ಫೋನ್ ಮಾಡ್ತೀನಿ ಇಡು ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಚೇತು ಫೋನ್ ಮಾಡ್ತಾನೆ. ಫೋನ್ ಮಾಡಿದ ತಕ್ಷಣ ಸೂರ್ಯ ಫೋನ್ನ ರಿಸೀವ್ ಮಾಡ್ಕೊತಾನೆ. ರಿಸೀವ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಒಂದು ಕಡೆ ಫೋಟೋ ಸ್ಟುಡಿಯೋ ಬರುತ್ತೆ. ಫೋಟೋ ಸ್ಟುಡಿಯೋ ಬಂದ ತಕ್ಷಣ ನೋಡಿ ಅಲ್ಲಿ ಫೋಟೋ ಸ್ಟುಡಿಯೋ ಇದೆ, ಅದು ಹಂಗೆ ಗೊತ್ತಿರೋದೇ ಹೋಗಿ ನೀವು ಅಲ್ಲಿಗೆ ಅಂತೇಳಿ ಕಲ್ಯಾಣರ ಮಾಮೂನು ಅಕ್ಕನಿಬ್ಬರನ್ನು ವಾರ್ಗಿತಿನ ಕಳಿಸ್ತಾನೆ. ಅದಾದಮೇಲೆ ಪೂಜೆನ ವಿಚಾರಿಸ್ಕೋಬೇಕಂತೇಳಿ ವಿಚಾರಿಸ್ಕೊತಾನೆ. ಇವಳಿಗೆ ಪೂಜೆ ತುಂಬ ಭಯ ಆಗಿರುತ್ತೆ. ಏನು ಬರುತ್ತೋ ಏನೋ ನನ್ನ ಕುತ್ತಿಗೆ, ಏನು ಪ್ರಶ್ನೆ ಕೇಳ್ತಾನೇನೋ, ಏನು ಉತ್ತರ ತಗೊಳ್ತಾನೋ ನನ್ನಿಂದ ಗಾಬರಿ ಪಡಿಸ್ಬಿಟ್ಟು ಏನೋ ಬಾಯಿ ಬಿಡಿಸ್ತಾನೆ ಅಂತ ಅವಳಿಗೆ ತುಂಬ ಭಯ ಆಗ್ತಿರುತ್ತೆ. ಇನ್ನು ಸೂರ್ಯ ಫೋನ್ ಕೊಡೋಕೆ ಹೋಗ್ತಾನೆ. ಅವ್ರು ಚಾರ್ಜ್ ಕೊಟ್ಟಿದ್ರಲ್ಲ ಕಲ್ಯಾಣರ ಮಾಮ, ಅದನ್ನ ಇಡ್ಲಿ ಬಿಡಪ್ಪ, ಇನ್ನೇನು ನನ್ನ ಹೆಂಡ್ತಿ ಮೊಬೈಲಲ್ಲಿ ಇದ್ದಾವೆ, ನಾವು ಒಂದು ತೊಳಸ್ಕೊಂಡು ಬರ್ತೀವಿ, ಇಲ್ಲೇ ಚಾರ್ಜ್ ಆಗ್ತಾ ಇರಲಿ ಅಂತ ಅವ್ರು ಬಿಟ್ಟು ಫೋಟೋ ಸ್ಟುಡಿಯೋಗೆ ಹೊರಟೋಗ್ತಾರೆ. ಇನ್ನು ಒಂದು ಕಡೆಯಲ್ಲಿ ಸೂರ್ಯ ಕೇಳ್ತಾನೆ ಪೂಜೆಗೆ, ನೋಡು ಪೂಜಾ, ದಯವಿಟ್ಟು ನೀನು ಇವಾಗ ಸತ್ಯ ಹೇಳಲೇಬೇಕು ಅಂತ ಅಂದಾಗ ಅದೇನು ಸತ್ಯ ಅಂತ ಹೇಳ್ಬಿಟ್ಟು ಅಂದಾಗ ಚೇತು ಅಷ್ಟರಲ್ಲೇ ಫೋನ್ ಮಾಡ್ತಾನೆ. ಏಕೆಂದರೆ ಮೀನಾ ಬೇರೆ ಫೋನ್ ಮಾಡಿ ತುಂಬ ಗಾಬರಿ ಪಟ್ಕೊಂಡು ಹೇಳಿರ್ತಾಳಲ್ವ, ಅದಕ್ಕೆ ಈ ಚೇತು ಫೋನ್ ಮಾಡಿದ ತಕ್ಷಣ ಸೂರ್ಯ ಫೋನ್ನ ರಿಸೀವ್ ಮಾಡ್ತಾನೆ. ಏನಾಯಿತು ಚೇತು ಅಂದಾಗ, ನೀನು ಎಲ್ಲಿದೆಯಪ್ಪ ಲೊಕೇಶನ್ ಕಳಿಸು, ನನಗೆ ಬರಬೇಕು ಅಂತೇಳಿ ಚೇತು ಹೇಳ್ತಾನೆ. ಯಾಕೋ ಅಂದಾಗ, ಅಪ್ಪ ತಂಗಿಯಮ್ಮ ಫೋನ್ ಮಾಡಿದ್ಲು, ತುಂಬ ಗಾಬರಿ ಇದ್ದಾಳೆ, ಅದು ಏನಕ್ಕಂತ ಗೊತ್ತಿಲ್ಲ, ನೀನು ಫಸ್ಟು ಲೊಕೇಶನ್ ಶೇರ್ ಮಾಡು, ನಿನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಭಯ ಪಟ್ಬಿಟ್ಟಿದ್ದಾಳೆ ನಮ್ಮ ತಂಗಿಯಮ್ಮ, ನಾನು ಅಲ್ಲಿಗೆ ಬರ್ತೀನಿ ಅಂದಾಗ, ಏಯ್ ಇಡ ಸುಮ್ಮನೆ ಫೋನ್ನ, ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ, ನೋಡ ಯಮದೂತರ ಬಂದು ತಗೊಂಡೋಗ್ಬೇಕನ್ನೋ ಹಣೆಯಲ್ಲಿ ನನಗೆ ಬರ್ತಿದ್ರೆ ಖಂಡಿತ ಹೋಗ್ತೀನಿ, ಈ ಸಾವು ಹುಟ್ಟು ಯಾವತ್ತೂ ಹೇಳಿ ಕೇಳಿ ಬರಲ್ಲ ಕಣ, ಅವೆಲ್ಲದಕ್ಕೂ ಹೆದರ್ಕೋಬಾರ್ದು ನಾವು ಅಂತೇಳಿ ಅವನೇನೇನೋ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾನೆ. ಚೇತು ತುಂಬ ಗಾಬರಿ ಆಗೋ ಥರ ಮಾತಾಡ್ತಾನೆ ಸೂರ್ಯ ಅಂತೇಳಿ ಚೇತು ಹೇಳ್ತಾ ಇರ್ತಾನೆ. ಇವನು ನೋಡಿದ್ರೆ ಈ ರೀತಿ ಹೇಳ್ತಾನೆ, ಹುಡುಗಿ ನೋಡಿದ್ರೆ ಅಷ್ಟೊಂದು ಗಾಬರಿ ಪಟ್ಕೊಂಡಳಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಪೂಜೆಗೆ ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾನೆ. ನೋಡಮ್ಮ ಪೂಜಮ್ಮ, ದಯವಿಟ್ಟು ಹೇಳು, ಈ ರೀತಿ ಸತ್ಯಗಳ ಏನೋ ಕಲ್ಯಾಣಿ ಸತ್ಯ ನಿನಗೆ ಗೊತ್ತಿದೆ, ರೋಹಿಣಿ ಬಗ್ಗೆ ನಿನಗೆ ಗೊತ್ತೇ ಇದೆ, ಆದರೆ ನೀನು ಹೇಳ್ತಾ ಇಲ್ಲ ಸತ್ಯನ ಅಂತ ಹೇಳ್ಬಿಟ್ಟು, ಯಾವ ಸತ್ಯ ಹೇಳಬೇಕು ಸೂರ್ಯ, ಯಾವ ಸತ್ಯ ಹೇಳಬೇಕು ಅಂತ ಅವಳು ತೊದಲು ಮಾತಾಡ್ತಲೇ ಇರ್ತಾಳೆ. ನಿನಗೆಲ್ಲ ಗೊತ್ತು, ಫಸ್ಟು ಸೊಲ್ಲು, ನೋಡು ಒಂದು ವಿಷಯನ ಮುಚ್ಚಿಟ್ಟು ನೀನೇನು ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ, ನಿನಗೂ ಏನಾದರೂ ಸತ್ಯನ ಮುಚ್ಚಿಟ್ಬಿಟ್ಟು ನಿನ್ನ ಗಂಡ ಏನಾದರೂ ಈ ರೀತಿ ತಪ್ಪು ಮಾಡಿದ್ರೆ ನಿನಗೇನು ಅನಿಸುತ್ತೆ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ನನ್ನ ಗಂಡನ ಬಗ್ಗೆ ಯಾಕಪ್ಪ ಬತ್ತೀಯ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಇವಳು ಹೇಳ್ತಾಳೆ ಪೂಜಾ.
ಮತ್ತು ನಿನ್ನ ಗಂಡನ ಬಗ್ಗೆ ಅಂದ ತಕ್ಷಣ ನಿನಗೆ ಎಷ್ಟು ಕೋಪ ಬಂತು, ಆದರೆ ನಮ್ಮದೊಂದು ಸಂಸಾರ ಅಲ್ವಾ, ನಮ್ಮ ಸಂಸಾರದ ಗುಟ್ಟೇನೋ ನಿನಗೆ ಗೊತ್ತಿದೆ ಅಂತ ಅಂದಮೇಲೆ ನೀನು ಹೇಳ್ಬೇಕಲ್ವಾ ಆ ವಿಷಯನ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಪೂಜೆನ ಕೇಳ್ತಾನೆ ಸೂರ್ಯ. ಅವಳಿಗೆ ಪಾಪ ಹೇಳೋ ಶಕ್ತಿನೂ ಇರಲ್ಲ, ಒಂದು ಕಡೆ ಫ್ರೆಂಡ್ನ ಬಿಟ್ಕೊಡ್ಬೇಕಲ್ಲ ಅನ್ನೋ ಒಂದು ಟೆನ್ಷನ್ ಅವಳಿಗೆ, ಆದರೆ ಅವಳಿಗೆ ಹೇಳೋಕ್ಕೂ ಆಗ್ತಾ ಇರಲ್ಲ ಈ ವಿಷಯನ ಅಂತ ಹೇಳ್ಬಿಟ್ಟು ದೊಡ್ಡ ತೊಂದರೆ ಸಿಗಾಕೋಬಿಟ್ಟಿದ್ದಾಳೆ ಅವಳು. ಮತ್ತು ಇನ್ನೊಂದು ಸರಿ ಫೋನ್ ಬರುತ್ತೆ, ಅದೇ ಸೂರ್ಯನ ಫೋನಿಗೆ ಬರಲ್ಲ, ಅಲ್ಲಿ ಫೋನ್ ಚಾರ್ಜಿಂಗ್ ಇಟ್ಟೋಗಿರ್ತಾರಲ್ಲ ಕಲ್ಯಾಣರ ಮಾಮ, ಆಯಪ್ಪಗೆ ಫೋನ್ ಬರುತ್ತೆ. ಆ ಫೋನ್ನ ಮತ್ತೆ ಕಟ್ ಮಾಡಿ ಮತ್ತೆ ಶುರು ಮಾಡ್ತಾನೆ. ಅವ್ರ ಫೋನ್ ನಾವ್ಯಾಕೆ ರಿಸೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡಿದ್ಮೇಲೆ, ಹೇಳು ಪೂಜಾ ದಯವಿಟ್ಟು ಹೇಳು, ಬಚ್ಚಿಟ್ಕೋಬೇಡ, ಅದೇನು ಸತ್ಯನ ಮುಚ್ಚಿಟ್ಟಿದ್ರೆ ಹೇಳು ಹೇಳು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಲೇ ಇರ್ತಾನೆ. ಸೊ ಹಂಗೆ ಹೇಳಿದ ತಕ್ಷಣವೇ, ನೀನು ಯಾಕೆ ಸೂರ್ಯ ಇಷ್ಟೊಂದಲ್ಲಿ ಹಿಂಸೆ ಮಾಡಿ ಕೇಳ್ತಾ ಇದೆಯಾ, ಮೀನಾ ಏನು ಹೇಳಿಲ್ವಾ ಅಂತ ಹೇಳ್ಬಿಟ್ಟು ಮೀನಾ ಮೇಲೆ ಎತ್ತಾಕ್ಬಿಡ್ತಾನೆ. ಮೀನಾ ಮೇಲೆ ಎತ್ತಾಕಿದ ತಕ್ಷಣ ಸೂರ್ಯ ಅವಾಗ ಮೀನಾ ಏನೆಲ್ಲ ಕನ್ಫ್ಯೂಷನ್ ಆಗಿರ್ತಾಳೋ ಮನೇಲಿ, ತುಂಬ ಬೇಜಾರ್ದಾಗಿರ್ತಾಳೋ, ತುಂಬ ಒಂಥರ ಅವಳಿಗೆ ನಗುನೇ ತುಂಬಿರಲ್ಲ ಆ ವಿಷಯ ಗೊತ್ತಾದ್ಮೇಲೆ, ಅದನ್ನೆಲ್ಲ ಒಂದು ಸರಿ ಸೂರ್ಯ ಯೋಚನೆ ಮಾಡ್ತಾನೆ. ಅವಳಿಗೆ ಹುಷಾರಿಲ್ಲ ಕಣಪ್ಪ, ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಂತ ಅವ್ರ ಅಪ್ಪ ಹೇಳಿರ್ತಾನೆ ಒಂದ್ಸರಿ. ಮತ್ತು ಒಂದು ಪಂಡಿತರ ಹತ್ರ ಬಂದು ಕೂಡ ಮೀನಾ ಬಗ್ಗೆ ಕೇಳಿರ್ತಾನೆ. ಒಂದಲ್ಲ ಎರಡಲ್ಲ, ಅದೆಲ್ಲ ಮನೇಲಿ ನಡೆದಿರುತ್ತೆ. ಸೊ ಇವರಿಬ್ಬರಿಗೆ ತಗ್ಲಾಕ್ಸ್ಬಿಡ್ತಾಳೆ ಪೂಜಾ. ಅವಳೇನು ಹೇಳಿಲ್ಲ, ಫಸ್ಟು ನೀನು ಹೇಳು ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತೆ ಕೇಳ್ತಾನೆ. ಮತ್ತೆ ಇನ್ನೊಂದ್ಸರಿ ಫೋನ್ ಬಂದ್ಬಿಡುತ್ತೆ. ಆ ಫೋನ್ ಬಂದ ತಕ್ಷಣ ರಿಸೀವ್ ಮಾಡೋದು, ಏನೋ ಹೋಗಿ ಫೋನ್ ಕೊಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಬೇರೆಯವ್ರ ಫೋನ್ನಾಗಿ ಆ ರೀತಿ ಎಲ್ಲ ರಿಸೀವ್ ಮಾಡಬಾರ್ದು, ನಮ್ಮ ಮನೆಯವ್ರು ಬೈತಾರೆ ಅಂತೇಳಿ ಪೂಜೆ ಹೇಳ್ತಾಳೆ. ಬೇರೆಯವ್ರ ಫೋನ್ನ ರಿಸೀವ್ ಮಾಡಬಾರ್ದು ಅನ್ನೋದು ನಿನಗೆ ಗೊತ್ತಿದೆ, ಆದರೆ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ, ಆದರೆ ನಿನಗೆ ಈ ಥರ ಸಿಚುವೇಶನ್ಸ್ನ ನೋಡ್ಕೊಂಡು ಸುಮ್ಮನಿದೆಯಲ್ಲ ಪೂಜೆ, ಹೇಳ್ಬೋದಲ್ವ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇನ್ನು ಅಷ್ಟರಲ್ಲೇ ಆ ಫೋನ್ನ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ, ಅಷ್ಟೊತ್ತಿಗೆ ಡಿಸಿಷನ್ ಮಾಡಿಕೊಂಡು ನೀನು ಯೋಚನೆ ಮಾಡಿಕೊಂಡು ನನಗೆ ಹೇಳ್ಬೇಕು ಸತ್ಯ ಅಂತೇಳಿ ಸೂರ್ಯ ಅಲ್ಲಿಂದ ಫೋಟೋ ಸ್ಟುಡಿಯೋಗೆ ಹೊರಟೋಗ್ತಾನೆ. ಹೊರಟೋದ ತಕ್ಷಣ ಅವ್ರ ಫೋಟೋನ ತೊಳಸ್ತಿರ್ತಾರೆ. ಆ ಫೋನ್ ಕೊಟ್ಟ ತಕ್ಷಣ ಅಯ್ಯಪ್ಪ ಏನೋ ಆಸ್ತಿ ವಿಚಾರದ ಕಣಪ್ಪ ಇದು ಫೋನ್ ಅಂತ ರಿಸೀವ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ. ಆ ಫೋಟೋ ಸ್ಟುಡಿಯೋದ ಹುಡುಗ ಸೂರ್ಯನ ಕೂಡ ಪರಿಚಯ ಇರ್ತಾನೆ. ಮಾತಾಡಿಕೊಂಡು ಕಾಲು ಹೇಳ್ಕೊಂಡು ಒಂದಿಷ್ಟು ಮಾತುಗಳನ್ನ ಮಾತಾಡ್ತಾರೆ. ಏನಪ್ಪ ಹೇಗೆ ಬಿಸ್ನೆಸ್ ನಡೀತಿದೆ, ಏನು ಕತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫೋಟೋ ಸ್ಟುಡಿಯೋ ತೊಳಸೋಕೆ ಬಂದಿರೋದು ಯಾರ್ದು ಗೊತ್ತಾ, ರೋಹಿಣಿದು, ಕಲ್ಯಾಣಿ ಅಂತ ಹೆಸರಿಕೊಂಡಿದ್ದಾಳಲ್ಲ ಅವಳದು. ಕಲ್ಯಾಣರ ಮಾಮ ಅಕ್ಕನೇ ಅವರಿಬ್ರು ವಾರ್ಗಿತ್ತಿ. ಸೊ ಆ ಫೋಟೋನ ತೊಳ್ಕೊಂಡು ಬಂದು ಆ ಫೋಟೋ ಸ್ಟುಡಿಯೋದ ಹುಡುಗ ಇನ್ನೇನು ಇಲ್ಲಿ ಕಲ್ಯಾಣರ ಬಾವನಿಗೂ ಅಕ್ಕನಿಗೆ ಕೊಡ್ಬೇಕು ಆ ಫೋಟೋನ. ಅದನ್ನ ಇನ್ನೇನು ಬೇಗ ಕೊಡೋ, ನಮಗೆ ಟೈಮ್ ಆಯ್ತ್ಕೊಂಡು ಹೋಗ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಫೋಟೋ ಸ್ಟುಡಿಯೋದ ಹುಡುಗನಿಗೆ. ಅಷ್ಟಲ್ಲೇ ಅವ್ರ ಅಕ್ಕ ಭಾವನಿಗೆ ಫೋಟೋ ತಂದು ಕೊಡ್ತಾರೆ. ಅವರು ನೋಡ್ತಾ ಇರ್ತಾರೆ ಫೋಟೋನ. ಸೂರ್ಯನ ಏನೋ ಒಂದು ಫೋಟೋ ಸ್ಟುಡಿಯೋದ ಹುಡುಗನ ಜೊತೆಗೆ ಮಾತಾಡಬೇಕು ಅಂತ ಹೋಗ್ಬೇಕಾದಾಗ ಎಲ್ಲೋ ಹಿಂಗೆ ಕ್ರಾಸಲ್ಲಿ ನೋಡ್ತಾನೆ ಫೋಟೋನ. ನೀವು ನೋಡ್ತಾ ಇರ್ಬೋದು ರೋಹಿಣಿ ಗಂಡನ ಜೊತೆ ಫೋಟೋದಲ್ಲಿ ಇರೋದನ್ನ. ಅದನ್ನು ನೋಡಿಬಿಟ್ಟು ಸೂರ್ಯ ಇವ್ರು ಯಾರು ಅಂತ ಕೇಳ್ತಾನೆ. ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ ಅವನಿಗಂತೂ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಈ ಸತ್ಯ ಗೊತ್ತಾದ್ಮೇಲೆ ಭೂಮಿಗೆ ಇಳ್ದಂಗೆ ಆಗಿರುತ್ತೆ ಅವನಿಗೆ. ಸರ್ ಇವ್ರು ಯಾರು ಸರ್ ಅಂತ ಹೇಳಿ ಕೇಳಿದಾಗ ಆ ಅಮ್ಮ ಇದ್ಕೊಂಡು, ಕಲ್ಯಾಣಿ ಕಣಪ್ಪ, ನನ್ನ ವಾರ್ಗಿತ್ತಿ ಅಂತ ಹೇಳ್ಬಿಡ್ತಾಳೆ. ಹಂಗಂದ ತಕ್ಷಣ ಸೂರ್ಯ ಮತ್ತೆ ಆ ಫೋಟೋನ ಇಸ್ಕೊತಾನೆ. ವಾರ್ಗಿತಿ ಅಂತಂದರೆ ಕೃಷ್ಣರ ಅಮ್ಮನ ಇವರು ಅಂತೇಳಿ ಕೇಳ್ತಾನೆ. ಹೌದು ಕೃಷ್ಣರ ಅಮ್ಮನೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಬಾಯಿ ಮೇಲೆ ಬೆರಳಿಕೊಂಡು ತುಂಬಾ ಶಾಕ್ ಆಗಿಬಿಡ್ತಾನೆ. ಶಾಕ್ ಅಂದರೆ ಅವ್ನಿಗೆ ಹೇಳೋಕ್ಕೆ ಆಗೋದಿಲ್ಲ ಬಿಡು, ಅಂತ ಭೂಮಿಗೆ ಇಳಿದೋಗ್ಬಿಡ್ತಾನೆ ಸತ್ಯ ಕೇಳಿದ ತಕ್ಷಣನೇ. ಅಂದರೆ ರೋಹಿಣಿಗೆ ಇನ್ನೊಂದು ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ. ಆದರೂ ನಮ್ಮ ಅಣ್ಣನ ಜೀವನದಲ್ಲಿ ಬಂದು ನಮ್ಮ ಫ್ಯಾಮಿಲಿಗೆ ಸೇರಿಕೊಂಡು ನಮ್ಮನ್ನೇ ಧಮಕಿ ಹಾಕ್ಕೊಂಡು ಸೊಸೆ ಪಟ್ಟನ ಕಟ್ಕೊಂಡು ಇಷ್ಟೆಲ್ಲ ರಾಮಣ್ಯ ಮಾಡ್ತಿದ್ದಾಳಲ್ಲ ಅಂತೇಳಿ ತುಂಬಾ ಟೆನ್ಷನ್ ಆಗಿಬಿಟ್ಟಿರುತ್ತೆ ಅವನಿಗೆ. ಒಂದೆರಡು ರಾಮಣ್ಯ ಮಾಡಿರೋದು ರೋಹಿಣಿ ಗೊತ್ತಲ್ವ ನಿಮಗೆಲ್ಲ. ಸೊ ಹಾಗಾಗಿ ಅದನ್ನು ಫೋಟೋ ಒಂದೇ ಸಮ ಸೂರ್ಯ ತಿರುಗಿಸಿ ನೋಡ್ತಾ ಇರ್ತಾನೆ ಅವ್ರ ಫ್ಯಾಮಿಲಿ ಫೋಟೋನ. ನೋಡಿ ಅವ್ರ ಹತ್ರ ಏನು ಹೇಳೋದಿಲ್ಲ ಅವನು, ಸುಮ್ಮನೆ ನೋಡಿ ಕಲ್ಯಾಣಿ ಅಂತ ಪ್ರೂವ್ ಮಾಡ್ಕೊತಾನಷ್ಟೇ. ರೋಹಿಣಿ ಅಂತ ಪ್ರೂವ್ ಮಾಡಿಕೊಂಡು ಕೃಷ್ಣರಮ್ಮ ಅನ್ನೋದು ಪ್ರೂವ್ ಮಾಡಿಕೊಂಡು ಎಲ್ಲ ಸತ್ಯನೂ ಗೊತ್ತಾಗ್ಬಿಡಿರುತ್ತೆ ಸೂರ್ಯನಿಗೆ. ಗೊತ್ತಾದ ತಕ್ಷಣ ಅವನು ಒಂಥರ ಶಾಕ್ ಆಗಿಬಿಟ್ಟು ಹಿಂದೆ ಏನೆಲ್ಲ ನಡೆದಿತ್ತೋ ಅದನ್ನೆಲ್ಲ ಒಂದ್ಸರಿ ನೆನ್ಪು ಮಾಡ್ಕೊತಾನೆ. ಇಲ್ಲಿ ಕೃಷ್ ಮಾತಾಡಬೇಕಾದಾಗ, ರೋಹಿಣಿ ಸಪೋರ್ಟ್ ಮಾಡಬೇಕಾದಾಗ, ಮತ್ತು ಒಂದು ಸರಿ ಮನೋಜ ಅಪ್ಪ ಅಂತ ಕರೆದಾಗ, ಮತ್ತು ಇಲ್ಲಿ ಮೀನಾ ಬಂದ್ಬಿಟ್ಟು ಯಾಕೆ ಅಲ್ಲಿ ರೂಮ್ ಹತ್ರ ನಿಂತ್ಕೊಂಡಿದ್ದಾನೆ, ರೋಹಿಣಿ ರೂಮ್ ಹತ್ರ ಕೃಷ್ ಅಂತ ಒಂದು ಸರಿ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ರೋಹಿಣಿಯರ ಅಮ್ಮ ಬಂದ್ಬಿಟ್ಟು ನಮ್ಮ ಕಲ್ಯಾಣಿ ಸತ್ತೋದ್ಲು ಅಂತ ಸುಳ್ಳು ಹೇಳಿರ್ತಾಳೆ, ಅದಾಗಿರ್ಬೋದು. ಯಾಕೆ ಸತ್ತೋದ್ಲು ಅಂತ ಕೇಳಿದ್ಕೆ ದುಬೈಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಸತ್ತೋದ್ಲಂತಪ್ಪ ಅಂತ ಅಂದಾಗ, ನೀವು ಹೋಗ್ಲಿಲ್ವ ಅಂತ ಕೇಳಿದಾಗ, ಇಲ್ಲ ನಾವು ಹೋಗೋಕ್ಕಾಗಲಿಲ್ಲ, ಅಲ್ಲಿ ಫ್ರೆಂಡ್ಸ್ಗಳು ಎಲ್ಲ ಸೇರಿಕೊಂಡು ಇದು ಮಾಡಿದ್ದಾರೆ, ನೀವು ಬರೋವರೆಗೂ ಹಾಗೆ ಹೆಣನ ಇಟ್ಕೊಳಕ್ಕಾಗಲ್ಲ ಅಂತ ಅವ್ರ ಅಮ್ಮ ಹೇಳಿರ್ತಾರೆ ಸುಳ್ಳು. ಅದನ್ನು ಪ್ರತಿಯೊಂದು ಮತ್ತು
ಕ್ರಿಷ್ಗೆ ಪ್ರತಿ ಒಂದು ಸರಿನೂ ಸಪೋರ್ಟ್ ಮಾಡ್ಕೊಂಡೇ ಬಂದಿರ್ತಾಳೆ ರೋಹಿಣಿ ಮನೇಲಿ, ಅದನ್ನಾಗಿರ್ಬೋದು. ಮತ್ತು ಸೂರ್ಯನ ಜೊತೆಗೆ ಒಂದು ಹರ್ಟಾಗಿ ಮಾತಾಡಿರ್ತಾಳೆ ರೋಹಿಣಿ, ನೀನೇನು ಮಾಡ್ಕೊಳಕ್ಕಾಗಲ್ಲ ಹೋಗು, ಕುಕ್ಕೆ ಕೂಗ್ತೀನಿ ನಿನ್ನ, ಅದು ಥರ ನಾನು ಅಂತ ಕೂಡ ಹೇಳಿರ್ತಾಳೆ. ಮತ್ತು ಇಲ್ಲಿ ಕ್ರಿಶ್ ಬಂದ್ಬಿಟ್ಟು ಮನೋಜ್ನ ಅಪ್ಪ ಅಂತ ಕರೆದಿರ್ತಾನೆ. ಪ್ರತಿಯೊಂದು ಏನೆಲ್ಲ ನಡೆದಿತ್ತೋ ಅದನ್ನೆಲ್ಲ ಒಂದ್ಸರಿ ನೆನಪು ಮಾಡ್ಕೊತಾನೆ. ನೆನಪು ಮಾಡಿಕೊಂಡು ಬೆಂಕಿ ಆಗಿಬಿಟ್ಟು ಅಲ್ಲಿಂದ ಸ್ಟುಡಿಯೋದಿಂದ ಹೊರಗಡೆ ಬರ್ತಾನೆ. ಅಷ್ಟರಲ್ಲೇ ಇದನ್ನೆಲ್ಲ ನೋಡಿ ಆದಮೇಲೆ ಪೂಜಾ ನೋಡಿರ್ತಾಳೆ. ಅದನ್ನ ಪೂಜೆ ಇದ್ಕೊಂಡು ರೋಹಿಣಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು, ರೋಹಿಣಿ ನಿನ್ನ ಕತೆ ಮುಗ್ದೋಯ್ತು ಕಡೆ, ನಾನು ಹೇಳು ಅಂತ ಎಷ್ಟು ಬಡ್ಕೊಂಡೆ ನಿನಗೆ, ಯಾವ ವಿಷಯನೂ ಹೇಳಿಲ್ಲ ಅಂತಂದಾಗ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಪೂಜಾ ನೀನು ಅಂತ ಹೇಳಿದಾಗ, ಸೂರ್ಯನಿಗೆ ನಿನ್ನ ವಿಷಯ ಎಲ್ಲ ಗೊತ್ತಾಯಿತು ಕಡೆ, ಇಲ್ಲಿ ನಿಮ್ಮ ಅಕ್ಕ ಬಾವ ಅವನ ಕಾರಲ್ಲೇ ಬಾಡಿಗೆ ಬಂದಿದ್ದಾರೆ, ಇಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ಕಲ್ಯಾಣಿ ಸತ್ತೋಗಿದ್ದಾಳೆ ಅಂತೇಳಿ ಅವ್ರು ಫೋಟೋ ತೊಳಸ್ತಿದ್ದಾರೆ, ನಿನ್ನ ಫೋಟೋನ ತೊಗೊಂಡೋಗಿ ಮನೆಗೆ ಹಾಕೋಕ್ಕೋಸ್ಕರ, ಹಾಗಾಗಿ ಎಲ್ಲ ವಿಷಯನೂ ಸೂರ್ಯನ ಮುಂದೆ ಬಯಲಾಯಿತು ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ಬಿಡ್ತಾಳೆ. ಏನೇ ಹೇಳ್ತಿದ್ಯಾ ನೀನು ಅಂದಾಗ, ಹೌದು ಕಣೆ ರೋಹಿಣಿ, ನಿಂಗೆ ಎಷ್ಟು ಪಡ್ಕೊಂಡ್ರು ಕೂಡ ನೀನು ಹೇಳಲಿಲ್ಲ ಸತ್ಯನ, ಈಗ ನೋಡಿ ಹೇಗೆ ಸಿಗಾಕೊಂಡೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅಲ್ಲಿ ಅವಳು ಕೂಡ ಭೂಮಿಗೆ ಇಳಿದೋಗಿ 1 ನಿಮಿಷ ಹಂಗೆ ಎದ್ದು ನಿಂತ್ಕೊಂಡು, ನೋಡು ಪೂಜಾ ನೀನು ಫೋನ್ ಇಡು, ನಾನು ಏನು ಮಾಡ್ಬೇಕು ನನಗೆ ಚೆನ್ನಾಗಿ ಗೊತ್ತು, ಈ ಮನೆ ಸೊಸೆನೇ, ಈ ಮನೆ ಪಟ್ಟ ಯಾವತ್ತೂ ನಾನು ಇಳಿಯೋದಿಲ್ಲ, ಈ ಮನೆ ಸೊಸೆನೇ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಇಟ್ಬಿಡ್ತಾಳೆ. ಇಲ್ಲಿ ಒಂದು ಕಡೆ ಕಾಗೆಸುಬ್ಬ ಜೈಲಲ್ಲಿ ಇರ್ತಾನಲ್ವ, ರೋಹಿಣಿನೇ ಜೈಲಿಗೆ ಹಾಕ್ಸಿರ್ತಾಳೆ ಟಾರ್ಚರ್ ಕೊಡೋದಕ್ಕೋಸ್ಕರ. ಸೊ ಹಾಗಾಗಿ ಇಲ್ಲಿ ಹೇಗಾದರೂ ಮಾಡಿ ಸೂರ್ಯನ ಹೊಡಿಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಹುಡುಗರನ್ನೆಲ್ಲ ಕೂಡಾಕೊಂಡು. ನೋಡೋ, ಇಷ್ಟು ದಿನ ನಾನು ಜೈಲಲ್ಲಿ ಇದ್ದು ಬಂದೆ, ನನಗೆ ಯಾವುದು ಮಾಂಸ ಇಲ್ಲ, ಕೋಳಿ ಮಾಂಸ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಆದರೆ ಇವತ್ತು ಜೈಲಿಂದ ವಾಪಸ್ ಬಂದಿದ್ದೀನಿ, ನನಗೆ ಇವಾಗ ಒಂದು ಹೆಣ ಬೀಳಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆ ವಿಷಯದ ಬಗ್ಗೆನೇ ಮಾತಾಡಬೇಕಾದಾಗ ರೋಹಿಣಿ ಫೋನ್ ಮಾಡ್ತಾಳೆ ಕಾಗೆಸುಬ್ಬನಿಗೆ, ಒಂದು ಲೊಕೇಶನ್ನ ಶೇರ್ ಮಾಡ್ತೀನಿ, ಇಷ್ಟು ದಿನ ಕಾಯ್ತಾ ಇದ್ದಲ್ಲ, ಅದು ಇವಾಗ ಬಂದಿದೆ ಟೈಮ್, ನಿನಗೆ ಎತ್ಬಿಡು ಸೂರ್ಯನ ಅಂತೇಳ್ಬಿಟ್ಟು ಡೀಲ್ ಕೊಟ್ಬಿಡ್ತಾಳೆ. ಹೌದಾ, ಇದು ಪಕ್ಕನ ಅಂತೇಳಿ ಇಲ್ಲಿ ಕೇಳ್ತಾನೆ ಕಾಗೆಸುಬ್ಬ. ಹೌದು ಪಕ್ಕ, ಎತ್ಬಿಡು ಅವನ್ನ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇಷ್ಟು ದಿನ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ, ನಿನ್ಗೆ ಹಸ್ತಿದೆಯಲ್ವಾ, ತಿಂದ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡು, ಒಳ್ಳೆ ರೌಡಿಗಳೇ ಕಳಿಸು, ಯಾಕೆಂದರೆ ಅವನು ಹುಲಿ, ಅವನ್ನ ಬಗ್ಸೋದ ಅಷ್ಟು ಸುಲಭ ಅಲ್ಲ, ನೀನು ಒಳ್ಳೆ ರೌಡಿಗಳೇ ಕಳಿಸ್ಬಿಟ್ಟು ಅವ್ನ ಎತ್ತಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಐಡಿಯಾನು ಅವಳೇ ಕೊಡ್ತಾಳೆ. ಹಂಗೆ ಕೊಟ್ಟ ತಕ್ಷಣ ಆಯಿತು ಬಿಡು ಅಂತೇಳಿ ಕಾಗೆಸುಬ್ಬ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಇನ್ನು ಸೂರ್ಯ ಅದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆ ಬರ್ತಾನೆ ಫೋಟೋ ಸ್ಟುಡಿಯೋದಿಂದ ಈಚೆ. ಅಲ್ಲಿ ಪೂಜಾ ನಿಂತಿರೋದನ್ನ ನೋಡ್ತಾನೆ. ನಿಂತಿರೋದನ್ನ ನೋಡ್ಬಿಟ್ಟು ಅವಳು ಫೋನ್ ಕಟ್ ಮಾಡಿ ಆವಾಗಲೇ ತಾನೇ ನಿಂತಿರ್ತಾಳೆ. ಅಲ್ಲಿಗೆ ಹೋಗಿ ಹತ್ರಕ್ಕೆ ಮಾತಾಡಿಸ್ತಾನೆ ಪೂಜಾ ಅಂತ ಹೇಳ್ಬಿಟ್ಟು. ಅವಳು ತುಂಬಾ ಶಾಕ್ ಆಗಿಬಿಡ್ತಾಳೆ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ ಪೂಜಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ನಾನೇನು ಗಾಬರಿ ಆಗಿಲ್ಲ ಅಂದಾಗ, ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಿದೆ ತಾಯಿ ಗಾಬರಿ. ಏನು ಗೊತ್ತಾ, ನಿನ್ನೆ ಎಷ್ಟು ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ ಗೊತ್ತಾ ನಾನು, ಆದರೆ ಇಷ್ಟೊಂದೆಲ್ಲ ಸತ್ಯ ಗೊತ್ತಿದ್ರು ಒಂದು ಮಾತು ಹೇಳಿಲ್ವಲ್ಲ ಯಾಕೆ ಅಂತ ಕೇಳ್ತಾನೆ. ಅದು ಸೂರ್ಯ, ಏನು ಗೊತ್ತಾ, ಇವಳಿಗೆ ಬಡ್ಕೊಂಡೆ ಹೇಳು ಮನೇಲಿ ಅಂತ. ಅವಳು ಕೇಳಲೇ ಇಲ್ಲ ಸೂರ್ಯ ಅಂದಾಗ, ಅವಳು ಹೇಳೋದು ಬಿಟ್ಬಿಡು, ನೀನು ಯಾಕೆ ಹೇಳಲಿಲ್ಲ, ನೀನು ಯಾಕೆ ಈ ಸತ್ಯನ ಮುಚ್ಚಿಟ್ಟೆ, ಹಾಂ, ನಿನಗೇನಾದರೂ ಈಗ ಮದುವೆ ಮಾಡ್ಕೊಂಡಿದ್ದಾನಲ್ಲ ನಿನ್ನ ಹುಡುಗ, ಅವನೇನಾದರೂ ಇನ್ನೊಂದು ಮದುವೆ ಮಾಡ್ಕೊಂಡು ಒಂದು ಮಗು ಇದ್ದು ನಿನ್ನ ಮದುವೆ ಆಗಿದ್ರೆ ಏನು ಮಾಡ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೂರ್ಯ ದಯವಿಟ್ಟು ಆಗ ಅನ್ಬೇಡ ಸೂರ್ಯ ಅಂತ ಅಂದಾಗ, ನಿನಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದರೆ ನಾವು ಅವಳ ಮನೆ ಸೊಸೆನಾಗಿ ನನ್ನ ಅಣ್ಣಗೆ ಮದುವೆ ಮಾಡಿಕೊಂಡು ನಮಗೆ ಎಷ್ಟು ಬೇಜಾರಾಗಬೇಕು ಹೇಳು, ಈ ವಿಷಯನ ಹೇಗೆ ಮುಚ್ಚಿಟ್ಟೆ ನೀನು ಅಂತೇಳಿ ಗದ್ರಿ ಕೇಳ್ತಾ ಇರ್ತಾನೆ. ಪೂಜೆಗೆ ಆನ್ಸರ್ ಕೊಡೋಕ್ಕಾಗದ ತುಂಬ ಒದ್ದಾಡ್ತಾ ಇರ್ತಾಳೆ. ಸೊ ಫೈನಲ್ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ ಏನಾಗುತ್ತೆ, ಏನು ಕತೆ, ಎಷ್ಟು ದೊಡ್ಡ ರಾಮಣ್ಯವಾಗುತ್ತೋ ಗೊತ್ತಿಲ್ಲ. ಮನೇಲಿ ಯಾರ್ಯಾರು ಹೊರಗಡೆ ಆಗ್ತಾರೋ ಗೊತ್ತಿಲ್ಲ. ಮೀನ ಮೇಲೆ ಸಿಟ್ಟಿದೆ ಸೂರ್ಯನಿಗೆ, ನನಗೆ ಹೇಳಿಲ್ಲ ವಿಷಯ ಅಂತ. ಒಂದು ಕಡೆ ರೋಹಿಣಿ ಮೇಲೆ ಸಿಟ್ಟಿದೆ, ವಿಷಯ ಎಲ್ಲ ಗೊತ್ತಾಗಿದೆ. ಸೊ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು.